ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಶಾಂತ್ ಫಿಶ್ ವ್ಲಾಗ್ ಇನ್ ಕನ್ನಡ. ಆ್ಯಕ್ಚುಲಿ ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ಈ ಒಂದು ವಿಡಿಯೋ ಪ್ರಾಪರ್ ಆಗಿ ಒಂದು ಫಿಶ್ನ ಮೇಂಟೈನ್ ಮಾಡಿದ್ರೆ ಒಂದು ಒಳ್ಳೆ ಒಂದು ಟೆಕ್ನಿಕಲ್ ಆಗಿ ತೊಗೊಂಡೋಗ್ಬೋದು ಅನ್ನೋದಕ್ಕೆ ಈ ಒಂದು ವಿಡಿಯೋ ಪ್ರೂಫ್ ಆಗಿರುತ್ತೆ. ಆ್ಯಕ್ಚುಲಿ ನಾನು ವಿಡಿಯೋ ರೆಕಾರ್ಡ್ ಮಾಡೋ ಒಂದು ಮೈಂಡ್ ಸೆಟ್ಟಲ್ಲೆಲ್ಲೇ ಸೀರಿಯಸ್ ಆಗಿಲ್ಲ. ಸೊ ಹೇರ್ ಸ್ಟೈಲ್ ಎಲ್ಲ ನೋಡಿದರೆ ಖಂಡಿತವಾಗ್ಲೂ ಕಂಡಿಡ್ತಿರ್ತೀರಾ. ಆ್ಯಕ್ಚುಲಿ ನಾನು ಇವಾಗ ತಾನೇ ಟೈಮ್ ಒಂದು 9:30 ಅಫ್ಕೋರ್ಸ್ ಆಗ್ತಿತ್ತು. ನನಗೆ ಬೇರೆ ಕೆಲಸ ಇರೋದಕ್ಕೋಸ್ಕರ ನಾನು ಇಂಟ್ರೆಸ್ಟ್ ತೊಗೊಂಡು ಫ್ರಿಜ್ ಬಾಕ್ಸ್ ಸೆಟಪ್ನ ನಾನು ಗಮನಿಸ್ದಿರೇ ಬಿಟ್ಬಿಟ್ಟೆ ಒಂದು 2 ದಿನ. ಅದಾದಮೇಲೆ ನಮ್ಮ ಮನೇಲಿರೋರೆ ಫುಡ್ ಎಲ್ಲ ಹಾಕ್ತಿದ್ರು ಅದಕ್ಕೆ. ಸೊ ಇವತ್ತು ನಾನು ಫೈನಲಿ ನನ್ನ ಟೆರೆಸ್ ಮೇಲೆ ಬಂದು ಚೆಕ್ಔಟ್ ಮಾಡ್ತಾ ಇದ್ದೀನಿ. ವಾಟರ್ ಕಂಡೀಷನ್ ಬೇರೆ ಥರ ಐತೆ. ಜೊತೆಗೆ ಒಂದು ಬಲೂನ್ ಮೋಲಿ ಫಿಶು ಉಲ್ಟಾ ತಿರುಗಿ, ಅದು ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲ ಅಂದರೆ ಕೂಡ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅದಕ್ಕೋಸ್ಕರ. ಆ್ಯಕ್ಚುಲಿ ಬಲೂನ್ ಮೋಲಿಗೆ ಒಂಥರ ಕಾಯಿಲೆ ಬರುತ್ತೆ. ಅದು ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗೋ ಒಂದು ಟೈಮಲ್ಲಿ ಒಂದು ಥರ ಕಾಯಿಲೆ ಬರುತ್ತೆ. ಆ್ಯಕ್ಚುಲಿ ಹ್ಯೂಮನ್ ಬಾಡಿಗೆ ಹೆಂಗೆ ಕೋಲ್ಡ್ ಸೀಸನು ಮತ್ತು ಹಾಟ್ ಸೀಸನ್ ಅಂದರೆ ಸಮ್ಮರ್ ಸೀಸನ್ನು ಸಪೋರ್ಟ್ ಆಗುತ್ತೋ ಅದೇ ಥರ ಫಿಶು ಕೂಡ ಸಪೋರ್ಟ್ ಆಗುತ್ತೆ. ಯಾವ ಥರ ರೀತಿಯಲ್ಲಿ ಇವಾಗ ಆ ಕ್ಲಿಪ್ನ ನಿಮಗೆ ಆ್ಯಡ್ ಮಾಡ್ತೀನಿ. ಸೊ ಆ್ಯಡ್ ಮಾಡ್ತೀನಿ, ಆ ಒಂದು ಕ್ಲಿಪ್ನ ನೋಡ್ಕೊಂಬನ್ನಿ ಇವಾಗ. ಓಕೆ ಫ್ರೆಂಡ್ಸ್, ಇದೆ ಬಲೂನ್ ಮೊಲಿ. ಒಂಥರ ರಿಯಾಕ್ಷನ್ ನೋಡಿ ಯಾವ ಥರ ಇರುತ್ತಂತ. ಅದು ಬೆಂಡಿಂಗ್ ಆಗುತ್ತೆ. ಸೊ ನೀವು ಆ ಮೂಮೆಂಟಲ್ಲಿ ನೋಡ್ಬೋದು ಫಿಶ್ನ. ಒಂಥರ ರಿಫ್ಲೆಕ್ಟ್ ತೋರಿಸುತ್ತೆ ಬೆಂಡಿಂಗ್ ಆಗಿ, ನೋಡಿ. ಸೊ ನೀವೇ ನೋಡ್ತಾ ಇರ್ಬೋದು. ಸೊ ಯಾವ ಥರ ಒಂಥರ ರಿಫ್ಲೆಕ್ಷನ್ ಆಗ್ತಿದೆ. ಆ್ಯಕ್ಚುಲಿ ನಾನು ಬ್ಲೂ ಮೆಡಿಷನ್ ಹಾಕಿ ಕೂಡ ಟ್ರೈ ಮಾಡಿ ನೋಡಿದೆ. ಇವಾಗ ಒಂದು ಡ್ರಾಪ್ ಹಾಕೋಣ ಮೆಡಿಷನ್ ಅಂತ ಇದ್ದೀನಿ. ಸೊ ನಿಮ್ಗೆ ತೋರಿಸ್ಬಿಟ್ಟು. ಆ್ಯಂಡ್ ಇದು ಆ್ಯಕ್ಚುಲಿ ಮೇಯ್ಲಿ ಫಿಶ್ ಬಂದುಬಿಟ್ಟು, ಸೊ ಕೈಯಲ್ಲಿ ಏನಾನ ಮುಟ್ಟಕ್ಕೆ ಟ್ರೈ ಮಾಡಿದ್ರೆ ಆ್ಯಕ್ಟಿವ್ ಆಗೇ ಇದೆ. ಬಟ್ ಆದ್ರೂ ಬೆಂಡಿಂಗ್ ಪೊಸಿಷನ್ಲೈತೆ ಈ ಬಲೂನ್ ಫಿಶ್ಶು. ಸೊ ಅಷ್ಟೊಂದೇನು ಪ್ರಾಪರಾಗಿ ರೆಸ್ಪಾನ್ಸ್ ಏನು ಕೊಡ್ತಾ ಇಲ್ಲ. ಸೊ ಅಫ್ಕೋರ್ಸ್ ಡೆತ್ ಆಗ್ಬೋದು ಅಂತಲೇ ಅನ್ಕೊತಾ ಇದ್ದೀನಿ. ಸೊ ಎಷ್ಟಕ್ಕೆಷ್ಟು ರೆಸ್ಕ್ಯೂ ಮಾಡೋಕ್ಕಾಗುತ್ತೋ ಈ ಫಿಶ್ನ ರೆಸ್ಕ್ಯೂ ಮಾಡ್ತೀನಿ. ನೋಡೋಣ, ಟ್ರೈ ಮಾಡೋಣ. ಸೊ ಖಂಡಿತವಾಗ್ಲೂ ಸಕ್ಸಸ್ ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಪ್ಡೇಟ್ ಎಲ್ಲ. ಸೊ ನೋಡ್ಬೋದು ಯಾವ ಥರ ಅದು ರಿಯಾಕ್ಷನ್ ಮಾಡ್ತಾ ಇದೆ ಅಂತ. ಸೊ ಓಕೆ, ಇವಾಗ ನಾನೊಂದು ಡ್ರಾಪು ಬ್ಲೂ ಮೆಡಿಷನ್ನ ಹಾಕೋಣ ಅಂತ ಇದ್ದೀನಿ. ಸೊ ಅಫ್ಕೋರ್ಸ್ ನಮ್ಮ ವೀಡಿಯೋಸಲ್ಲೇ ನೀವು ನೋಡಿರ್ತೀರ ಬ್ಲೂ ಮೆಡಿಷನ್ನ. ಸೊ ಒಂದು ಡ್ರಾಪ್ ಹಾಕೋಣ ಅಂತ ಇದ್ದೀನಿ. ಓಕೆ, ಒಂದು ಡ್ರಾಪ್ ಹಾಕಿದ್ದೀನಿ. ಅಫ್ಕೋರ್ಸ್ ಇದು ಡೈರೆಕ್ಟಾಗಿ ಕೂಡ ಹಾಕ್ಬೋದು. ಸೊ ಆ್ಯಕ್ಚುಲಿ ಇದು ನಾನು ಒಂದು ಹಾಫ್ ಆನ್ ಅವರಿಂದ ರೆಸ್ಕ್ಯೂ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಒಂದು ಸ್ವಲ್ಪ ಹೊತ್ತು ಈ ಮೆಡಿಷನಲ್ಲಿದ್ದು ಸ್ವಲ್ಪ ವಾಟರ್ ಚೇಂಜ್ ಮಾಡಿದ್ರೆ ಅಫ್ಕೋರ್ಸ್ ಚೆನ್ನಾಗೆ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ಒಂದು ಹಾಫ್ ಆನ್ ಅವರಿಂದ ಇದನ್ನು ರೆಸ್ಕ್ಯೂ ಮಾಡೋಕ್ಕೆ ಟ್ರೈ ಮಾಡಿದೆ. ಸೊ ಅಫ್ಕೋರ್ಸ್ ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ಯಾರಿಗಾನ ಒಬ್ರಿಗೆ ಈ ಒಂದು ಪ್ರಾಬ್ಲಮ್ ಬಂದರೆ ಸೊ ಹೆಂಗೆ ರೆಸ್ಕ್ಯೂ ಮಾಡೋದಂತ ಒಂದು ವಿಡಿಯೋ ವೆರಿಫಿಕೇಷನ್ಗೋಸ್ಕರ ಈ ಒಂದು ವಿಡಿಯೋ. ಸೊ ನೋಡಿ, ಆ್ಯಕ್ಚುಲಿ ಇದನ್ನು ಇದೇ ಥರ ಬಿಟ್ಬಿಡಬಾರ್ದು. ಸೊ 1 ಡೇ ಫುಲ್ ಇದರಲ್ಲೇ ಬಿಡಬಾರ್ದು. ಜಸ್ಟ್ ಒಂದು ಹಾಫ್ ಆನ್ ಅವರ್ 1 ಅವರ್ ಈ ವಾಟ್ರಲ್ಲಿದ್ದು ತಿರ್ಗಾ ರೀಪ್ಲೇಸ್ ಮಾಡಿದ್ರೆ ರೆಸ್ಕ್ಯೂ ಮಾಡೋಕ್ಕೆ ಈಸಿನೇ. ಓಕೆ ಫ್ರೆಂಡ್ಸ್, ಇವಾಗ ಆ ಕ್ಲಿಪ್ನ ನೋಡಿರ್ತೀರ. ಫಿಶ್ಶು ಹಂಗೆ ಉಲ್ಟಾ ಆ ಬೇಸಲ್ಲಿ ತಿರುಗಿಬಿಟ್ಟೈತೆ. ನಾನು ಅಫ್ಕೋರ್ಸ್ ಇವಾಗ ತಾನೇ ನನ್ನ ಫ್ರಿಜ್ ಬಾಕ್ಸ್ ಸೆಟಪ್ನ ನಾನು ನೋಡ್ತಾ ಇದ್ದೀನಿ. ನನಗೆ ಟೋಟಲಾಗಿ ಕನ್ಫ್ಯೂಸ್ ಆಯಿತು. ಆ್ಯಕ್ಚುಲಿ ನನ್ನ ಕೈ ಇನ್ನೂ ತಣ್ಣಗಿದೆ ಫ್ರಿಜ್ ಬಾಕ್ಸ್ ಒಳಗಡೆ ಕೈ ಬಿಟ್ಟಿದ್ದಕ್ಕೆ. ಯಾಕಂದರೆ ಅಷ್ಟು ಕೋಲ್ಡ್ ಆಗಿದೆ ವಾಟ್ರು. ನಮ್ಮ ಹತ್ರ ಇರೋದು ಮೋಲಿ ಫಿಶ್ ಮಾತ್ರನೇ. ಈ ಒಂದು ಫಿಶ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ಫ್ರಿಜ್ ಬಾಕ್ಸಲ್ಲಿ ಸೆಟಪ್ಪಲ್ಲಿರೋ ಒಂದು ಅಷ್ಟು ವಾಟರ್ನ ಸ್ವಲ್ಪ ಕೆಳಗಡೆ ಹೊರಗಡೆ ತೆಗೆದ್ಬಿಟ್ಟು ತಿರ್ಗಾ ರೀಪ್ಲೇಸ್ ಮಾಡಿ ಆ ಒಂದು ಡಲ್ ಆಗಿರೋ ಫಿಶ್ ಮಾತ್ರ ಸಪ್ರೇಟಾಗಿ ತೆಗೆದಿದ್ದೀನಿ. ಆ್ಯಂಡ್ ನಿಮ್ಗೆ ಹೇಳಿದಿರೋ ಒಂದು ವಿಷಯನ ನಾನು ಟ್ರೈ ಮಾಡಿದ್ದೀನಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ, ಸಕ್ಸಸ್ ಆದರೆ ಮಾತ್ರ. ಆ್ಯಂಡ್ ನಾವು ಹೋದ ವೀಡಿಯೋದಲ್ಲಿ ನಿಮ್ಗೆ ತೋರಿಸಿರ್ತೀನಿ ಮೋಲಿ ಫಿಶ್ನ ನಾನು ಸಪ್ರೇಟ್ ಮಾಡಿ ಬ್ರೀಡಿಂಗ್ಗೆ ಬಿಟ್ಟಿದ್ದೆ. ಸೊ ಆ್ಯಕ್ಚುಲಿ ಇವಾಗ 1 ವೀಕ್ ಆಗೋಯ್ತು ಆ ಒಂದು ಬ್ರೀಡಿಂಗ್ ಸೆಟಪ್ ಮಾಡಿ. ಇವಾಗ ಮೇಂಟೈನ್ ಪ್ರಾಸೆಸ್ ಎಲ್ಲ ಮುಗಿಸಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ಇವಾಗ ಆ ಫಿಶ್ನ ತೆಗೆದು ರೀಪ್ಲೇಸ್ ಮಾಡೋಣ ಬಾಕ್ಸ್ ಒಳಗಡೆ, ನಮ್ಮ ಫ್ರಿಜ್ ಬಾಕ್ಸ್ ಒಳಗಡೆ. ಸೊ ಇವಾಗ ಟೋಟಲ್ 2 ಮೀನನ್ನ ನಾನು ಅದ್ರೊಳಗಡೆ ಬಿಡೋಕ್ಕೆ ಚೂಸ್ ಮಾಡಿರೋದು. ಯಾಕಂದರೆ ಆ್ಯಕ್ಚುಲಿ ಎಕ್ಸಾಕ್ಟಾಗಿ 1 ಫಿಶ್ನ ಬ್ರೀಡಿಂಗ್ ತೆಗೆದಿದ್ದೀನಿ. ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಆ ಒಂದು ಚಿಕ್ಕ ಸ್ಮಾಲ್ ಏನು ಮೀನಿದೆ ಅದು ಮೇಲ್ ಫಿಶ್ಶು, ಆ ಫಿಶ್ಶು ಹೆವಿ ಸ್ಟ್ರೆಸ್ ಆಗಿಬಿಟ್ಟಿದೆ. ಅದಕ್ಕೆ ಏನು ಮಾಡೋದಂತ ಸೀರಿಯಸ್ ಆಗಿ ಗೊತ್ತಿಲ್ಲ ನನಗೆ. ಅಫ್ಕೋರ್ಸ್ ಅದನ್ನು ಕಾಪಾಡೋಕ್ಕಾಗುತ್ತೋ ಇಲ್ವೋ ಸೀರಿಯಸ್ ಆಗಿ ಗೊತ್ತಿಲ್ಲ. ಬಟ್ ಈ ವಿಡಿಯೋದಲ್ಲಿ ಫುಲ್ಲಾಗಿ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ, ಹಿಂಗೆಲ್ಲ ಆ ಪ್ರಾಸೆಸ್ನ ಹ್ಯಾಂಡಲ್ ಮಾಡಬೇಕು ಅಂತ. ಸೊ ಬನ್ನಿ ಇವಾಗ ಆ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ಫ್ರಿಜ್ ಬಾಕ್ಸ್ ಸೆಟಪ್ನ ನೀವು ನೋಡ್ತಾ ಇದ್ದೀರಾ ಕ್ಲಿಯರಾಗಿ. ಸೊ ಬಾಕ್ಸ್ ಒಳಗಡೆ ಫುಲ್ ವಾಟ್ರೆಲ್ಲ ನಾನು ಚೇಂಜ್ ಮಾಡಿಬಿಟ್ಟೆ. ಅಂದರೆ ಒಂದು 30% ವಾಟ್ರನ್ನ ಹೊರಗಡೆ ತೆಗೆದಿದ್ದೀನಿ.
ಆ್ಯಂಡ್ ಹೊರಗಡೆ ತೆಗ್ದು ನಮ್ಮ ಸೆಟಪ್ಪು ಹೊಸ್ದಾಗಿ ಸೆಟ್ ಮಾಡಿರೋ ಒಂದು ಸೆಟಪ್ಪು ಇಲ್ಲಿದೆ. ಆ್ಯಂಡ್ ನಾವು ಬ್ರೀಡಿಂಗ್ ಸೆಟ್ ಮಾಡಿರೋ ಪೇರ್ ಬಂದ್ಬಿಟ್ಟು ಆ ಕಡೆ ಇದೆ. ಸೊ ಇದನ್ನು ಫುಲ್ಲಾಗಿ ಇವಾಗ ಏನು ಮಾಡೋಣ ಅಂತ ಇದ್ದೀನಿ, ಬ್ರೀಡಿಂಗ್ ಸೆಟ್ ಮಾಡಿರೋ ಪೇರ್ನ ಇದರಲ್ಲೇ ಬಿಟ್ಬಿಡೋಣ ಅಂತ. ಆ್ಯಕ್ಚುಲಿ ವಾಟ್ರ್ ತುಂಬ ಕೋಲ್ಡಿ ಆಗಿದೆ. ಆ್ಯಂಡ್ ನೋಡೋಣ ಇವಾಗ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ನೋಡಿ. ಓಕೆ ಫ್ರೆಂಡ್ಸ್, ನಮ್ಮ ಬ್ರೀಡಿಂಗ್ ಸೆಟಪ್ ಮಾಡಿರೋ ಪೇರು ಇದ್ರೊಳಗಡೆ ವಾಪಸ್ ಬಿಟ್ಟಾಯಿತು. ಆ್ಯಂಡ್ ಈ ವೈಟ್ ಫಿಶ್ಗೆ ಅಂದರೆ ಇದು ವೈಟ್ ಫಿಶ್ ಬಂದುಬಿಟ್ಟು ಮೇಲು. ಫಿಶ್ ಬಾಯ್ ಹತ್ರ ಆ್ಯಕ್ಚುಲಿ ಏನೋ ಒಂಥರ ಪಿಂಕ್ ಕಲರ್ ಬಂದೈತೆ. ಆ್ಯಂಡ್ ಚೇಸಿಂಗ್ ಕೂಡ ಹೆವಿ ಪಕ್ಕಾಗೈತೆ. ನಮ್ಮ ಬ್ರೀಡಿಂಗಿಗೆ ಇವಾಗ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಸೊ ಮೇಲು ಫೀಮೇಲ್ ಚೇಸಿಂಗ್ ನೀವು ನೋಡ್ಬೋದು. ಸೊ ಆ್ಯಕ್ಚುಲಿ ಅದಕ್ಕೋಸ್ಕರನೇ ಈ ಒಂದು ಪೇರ್ನ ನಾನು ಚೂಸ್ ಮಾಡಿದೆ. ಆ್ಯಕ್ಚುಲಿ ಇದು ಕ್ರ್ಯಾಶ್ ಬ್ರೀಡಿಂಗ್ ಅಂತಾರೆ, ಬಟ್ ಸಕ್ಸಸ್ ಆಗ್ಬೋದು. ಲಾಸ್ಟ್ ಟೈಮ್ ಸಕ್ಸಸ್ ಆಗಿತ್ತು, ಸೊ ಅದಕ್ಕೋಸ್ಕರ ತಿರ್ಗಾ ಇದನ್ನು ಚೂಸ್ ಮಾಡಿದ್ದೀನಿ. ಸೊ ಲಾಸ್ಟ್ ವೀಡಿಯೋಸಲ್ಲೇ ನಿಮಗೆ ತಿಳಿಸಿದ್ದೆ. ಸೊ ಆ್ಯಕ್ಚುಲಿ ವಿಡಿಯೋ ಮಾಡಬೇಕು ಅಂತ ಒಂದು ಕ್ವಾಲಿಫಿಕೇಷನಲ್ಲೇ ಖಂಡಿತವಾಗ್ಲೂ ನಾನು ಇರಲಿಲ್ಲ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂತ ನೋಡೋಣ. ಸೊ ಕನ್ಫರ್ಮಾಗಿ ಇದನ್ನು ಫುಲ್ಲು ಒಂದು ಅರ್ಧಕ್ಕರ್ಧ ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಷ್ಟು ವಾಟ್ರ್ ಇತ್ತು. ಸ್ವಲ್ಪ ಡೌನ್ ಮಾಡಿದೆ. ಆ್ಯಕ್ಚುಲಿ ನೀರು ಒಳಗಡೆ ಕೈ ಹಾಕಿದ್ರೇ ಒಂಥರ ಶಾಕ್ ಫೀಲ್ ತೋರಿಸ್ತಾ ಇದೆ. ಸೊ ಏನೂ ಆಗಲ್ಲ ಅಂತ ನಂಬ್ತೀನಿ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಓಕೆ ಫ್ರೆಂಡ್ಸ್, ಇವಾಗ ಡೀಟೇಲಾಗಿ ನೋಡ್ಕೊಂಡು ಬಂದಿದ್ದೀರಾ. ಆ್ಯಕ್ಚುಲಿ ಒಂದು ಮೆಥಡ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ರೀಸೆಂಟಾಗೆ ಒಬ್ಬರು ಫಿಶ್ ತೊಗೊಳ್ಬೇಕು ಅಂತ ಬಂದಿದ್ದರು. ಒಂದು ಚಿಕ್ಕ ಹುಡುಗನೇ. ಈ ಹುಡುಗ ಬಂದುಬಿಟ್ಟು ಆ್ಯಕ್ಚುಲಿ ಆ ಟೈಮಲ್ಲಿ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಕ್ಲಿಪ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಆ ಹುಡುಗ ಆ ಫಿಶ್ನ ತೊಗೊಂಡೋಗಿ ಹೇಗೆ ಸಾಕ್ತಿದ್ದಾನಂದರೆ, ನಾವು ನಾರ್ಮಲ್ ಫುಡ್ ತಿಂತೀವಲ್ಲ, ಅನ್ನ, ಸೊ ಈ ರೈಸ್ನ ಹಾಕಿ ಆ ಮೀನನ್ನ ಬೆಳೆಸ್ತಾ ಇದ್ದಾನೆ. ಸೊ ಆ ಮೀನು ನನ್ನ ಹತ್ರದಿಂದ ಹೋಗಿ ಒಂದು 15 ಅನಿಸುತ್ತೆ. ಸೊ ಇಷ್ಟು ಬ್ರೀಡ್ ಆಗಿದೆ. ಆ್ಯಕ್ಚುಲಿ ಇಲ್ಲಿ ಬ್ರೀಡ್ ಆಗಬೇಕಾಗಿರೋದು ಔಟ್ಸೈಡ್ ಹೋಗಿ ಬ್ರೀಡ್ ಆಗಿದೆ. ಸೊ ಅದು ಆ ಹುಡುಗ ಲಕ್ಕು ಅಂತ ಅನ್ಕೊತೀನಿ. ಸೊ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇವತ್ತಿನ ಮೈನ್ ಟಾಪಿಕ್ ಏನಂದರೆ, ಈ ಥರ ಕಂಡೀಷನ್ ಆಗಿರೋ ವಾಟ್ರನ್ನ ನೀವು ರೀಪ್ಲೇಸ್ ಮಾಡ್ತಾನೆ ಇರಬೇಕು. 1 ಮಂತ್ ಗ್ಯಾಪ್ ಬಿಡಬಾರ್ದು. 1 ಮಂತ್ ಏನಾರ ಗ್ಯಾಪ್ ಬಿಟ್ರಿ ಅಂದ್ಕೊಳ್ಳಿ, ಫಿಶ್ಗೆ ಈ ಥರ ಒಂದು ಕಾಯಿಲೆ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಈ ಟೈಮ್ ಬಂದ್ಬಿಟ್ಟು ನಮಗೇನೋ ಸಮ್ಮರ್ ಥರ ಇದ್ದರೆ ಕೂಡ, ಹೆವಿ ಬಿಸಿಲು ಕಾಣಿದ್ರೆ ಕೂಡ ಫಿಶ್ಗೆ -ಡಿಗ್ರಿ ವಾಟ್ರ್ ಚೇಂಜ್ ಆಗುತ್ತೆ, ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಅವಾಗವಾಗೂ. ನಾರ್ಮಲ್ ಮೋಲಿ ಒಂದು 6 ಮಂತ್ ಇಲ್ಲ 1 ವರ್ಷ ಬದುಕುತ್ತಂದರೆ ಕೂಡ, ಈ ಬಲೂನ್ ಮೋಲಿ ಅದೇ ಟೈಮ್ಗೆ ಅದಕ್ಕೆ ಆಪೋಸಿಟಾಗಿ ಕಮ್ಮಿ ವರ್ಷಗಳೇ ಬದುಕುತ್ತೆ. ಸೊ ಯಾಕಂದರೆ ಇದಕ್ಕೆ ಬೇಗ ಕಾಯಿಲೆಗಳು ಎಫೆಕ್ಟ್ ಆಗುತ್ತೆ ವಾಟ್ರಿಂದನೇ. ಜಾಸ್ತಿ ಫುಡ್ ಹಾಕೋದಾಗಿರಲಿ ಇಲ್ಲ ಬೇರೆ ಏನಾನ ಮಾಡೋದಾಗಿರಲಿ. ಆ್ಯಕ್ಚುಲಿ ನಾನು ಒಂದು 2 ದಿನದಿಂದ ನಾನು ನನ್ನ ಒಂದು ಫ್ರಿಜ್ ಬಾಕ್ಸ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡಿದ್ದೀನಿ. ಅವಾಗಿಂದನೇ ಈ ಒಂದು ಮೆಥಡು, ಆ ಬೆಂಡಿಂಗ್ ಪೊಸಿಷನ್, ಅದಕ್ಕೆ ಎಫೆಕ್ಟ್ ಆಗಿರೋ ವಿಷಯ ಎಲ್ಲ ನನಗೆ ಗೊತ್ತು. ಆದ್ರೂ ಅದು ಏನು ಮಾಡುತ್ತೆ, ಸೊ ಇದರಿಂದ ಎಕ್ಸ್ಪೀರಿಯನ್ಸ್ ಗೇನ್ ಮಾಡ್ಕೊಬೋದು ಅಂದ್ಬಿಟ್ಟು ಫ್ರಿಜ್ ಬಾಕ್ಸ್ ಸೆಟಪ್ಪಲ್ಲೇ ಬಿಟ್ಟಿದ್ದೆ. ಸೊ ಫೈನಲಿ ನಾನು ಒಂದು 2 ದಿನ ಮುಂಚೆನೇ ಇವತ್ತು ರಿಪ್ಲೇಸ್ ಮಾಡಿ ಅದಕ್ಕೆ ಬ್ಲೂ ಮೆಡಿಷನ್ ತೋರಿಸಿರ್ತೀನಿ. ಸೊ ಬ್ಲೂ ಮೆಡಿಷನ್ ಎಲ್ಲ ಹಾಕಿ ರಿಕವರಿ ಮಾಡಿದೆ. ಸೊ ಮೇಯ್ನ್ ಏನಂದರೆ, ನಾವೇನ ಅದಕ್ಕೆ ಪುಷಪ್ ಕೊಟ್ಟರೆ ಅದು ಆ್ಯಕ್ಟಿವ್ ಆಗಿದೆ. ಸೊ ಹಂಗೆ ಬಿಟ್ಬಿಟ್ರಿ ಅಂದ್ಕೊಳ್ಳಿ, ಅದು ಮೈಂಡ್ಲಿ ಬೆಂಡಿಂಗ್ ಪೊಸಿಷನಲ್ಲಿ ಸ್ಟಾರ್ಟ್ ಆಗ್ತಿದೆ. ಸೊ ಅಫ್ಕೋರ್ಸ್ ನಾನು ಏನು ಮಾಡೋದಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಜೊತೆಗೆ ಖಂಡಿತವಾಗ್ಲೂ ನೀವು ಈ ಒಂದು ಮೂಮೆಂಟ್ನ ನೀವು ಕೂಡ ಗೇನ್ ಮಾಡ್ಕೊಳ್ಳಿ. ಅದೇ ಥರ ನಿಮ್ಗೆ ಏನಾರ ಈ ಫಿಶ್ಶು ಈ ಥರ ಆಗಿದ ತಕ್ಷಣ ನೀವು ಕೇರ್ ಮಾಡೋಕೆ ನೋಡಿ, ಇಲ್ಲಾಂದರೆ ಆ ಒಂದು ಮೂಮೆಂಟಲ್ಲೇ ಡೆತ್ ಆಗಿಬಿಡುತ್ತೆ. ಸಪೋಸ್ ನೀವು ಇದನ್ನು ನೀವು ಸಕ್ಸಸ್ಫುಲ್ಲಾಗಿ ತೊಗೊಂಡೋಗ್ಬಿಟ್ರಿ ಅಂದ್ಕೊಳ್ಳಿ, ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಗೇನ್ ಆಗುತ್ತೆ. ನೆಕ್ಸ್ಟ್ ಈ ಥರ ಫಿಶ್ಗಳು ಈ ಥರ ಏನಾನ ಆದರೆ ಟೆಕ್ನಿಕಲ್ ಆಗಿ ಯಾವ ಥರ ಯೂಸ್ ಮಾಡಿ ಮ್ಯಾನ್ಯುವಲ್ ಆಗಿ ಹೆಂಗೆ ಅದನ್ನು ರೆಸ್ಕ್ಯೂ ಮಾಡೋದಂತ ನೋಡ್ಕೊಬೋದು. ಸೊ ಫೈನಲಿ ನಾನು ಅವಾಗವಾಗ ಇದನ್ನು ವಾಟರ್ ಚೇಂಜ್ ಮಾಡ್ತಾನೆ ಇದ್ದೀನಿ. ಆ್ಯಕ್ಚುಲಿ 20%ಅಲ್ಲಿ ಒಂದು 15% ಖಂಡಿತವಾಗ್ಲೂ ವಾಟ್ರಿಂದ ಮಾತ್ರನೇ ಫಿಶ್ಶಿಗೆ ಎಫೆಕ್ಟ್ ಆಗೋದು. ಇನ್ನು 5% ಏನಂದರೆ ಫುಡ್ಡಿಂದ ಎಫೆಕ್ಟ್ ಆಗುತ್ತೆ. ಅದು ನಮ್ಮ ನಾರ್ಮಲ್ ಬ್ರೀಡ್ ಮೀನುಗಳು ಮಾತ್ರ ಎಫೆಕ್ಟ್ ಆಗೋದು. ಹೈಬ್ರಿಡ್ ಹೋದರೆ ನೀವು ಕೊಯ್ ಫಿಶ್ಶು, ಗೋಲ್ಡ್ ಫಿಶ್ಶು, ಈ ಥರ ಫಿಶ್ಗಳೆಲ್ಲ ಸಪ್ರೇಟ್ ಅದಕ್ಕಂತಲೇ ಕಾಯಿಲೆಗಳು ಪಡ್ಕೊಂಬಂದ್ಬಿಟ್ಟಿರುತ್ತೆ. ಅದರಿಂದ ಕಾಯಿಲೆಗಳ ಸಿಚುವೇಶನ್ ಫೇಸ್ ಮಾಡ್ತಾ ಇರುತ್ತೆ. ಸೊ ನಾವೇನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಇದ್ದೀನಿ. ಏನಂದರೆ, ಅಫ್ಕೋರ್ಸ್ ನಾನು ಸೆಕೆಂಡ್ ಬ್ರೀಡ್ ಕೂಡ ಮಾಡಿದ್ದೀನಿ. ಸೆಕೆಂಡ್ ಬ್ರೀಡಿಗೆ ಸೆಟಪ್ ಮಾಡಿದ್ದೀನಿ, ಇನ್ನೂ ಬ್ರೀಡ್ ಆಗಿಲ್ಲ. ಅದು ಮೋಲಿ ಫಿಶ್ಶೇ. ಸೊ ಫೈನಲಿ ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ 17 ಮೆಂಬರ್ಸ್. ಸೊ ತುಂಬ ಥ್ಯಾಂಕ್ಸ್. ಯಾಕಂದರೆ ಎಲ್ಲ ಒಂದು ಮೂಮೆಂಟಲ್ಲೂ ನಾನು ನಿಮ್ಮನ್ನ ನೆನೆಸ್ಕೊತಾನೆ ಇದ್ದೀನಿ. ಯಾಕಂದರೆ ವೀಡಿಯೋಸೇ ಪ್ರಾಪರಾಗಿ ಆಗ್ತಾಯಿಲ್ಲ ನಾನು. ಆದರೆ ಕೂಡ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಚಾನಲ್ಗಂದರೆ ತುಂಬ ಖುಷಿ ಆಗ್ತಿದೆ.
ದೊಡ್ಡ ವಿಡಿಯೋ ಆಗಿ ಮೇಕ್ ಮಾಡ್ತೀನಿ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ. ಆ ವಿಡಿಯೋದಲ್ಲಿ ಪ್ರತಿಯೊಂದು ಡೀಟೇಲ್ಸು ನಾನು ಕೊಡ್ತೀನಿ. ಸೊ ಬರುತ್ತೆ ಆದಷ್ಟು ಬೇಗ ಒಂದು ವಿಡಿಯೋ. ಆ್ಯಕ್ಚುಲಿ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ, ಬಟ್ ಪೋಸ್ಟ್ ಮಾಡಿಲ್ಲ ಇನ್ನು, ಅದಕ್ಕಾಗಿರೋ ಟೈಮ್ ಸಿಕ್ಕಿಲ್ಲ. ಸೊ ಈ ಒಂದು ವಿಡಿಯೋ ಚಿಕ್ಕ ವಿಡಿಯೋ ಆಗಿ ತೊಗೊಂಬಂದಿದ್ದೀನಿ ನಿಮಗೋಸ್ಕರ. ಏನೆಲ್ಲ ನಿಮಗೆ ಇದರಲ್ಲಿ ಕ್ಲಾರಿಫೈ ಆಯಿತು ಅದನ್ನು ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ಚಾನಲ್ಗೆ ನಾವು ಹೊಸ್ದಾಗಿ ಬಂದಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕ್ಕೊಳ್ಳಿ. ಸೊ ಈ ಒಂದು ಮೂಮೆಂಟ್ ಖಂಡಿತವಾಗ್ಲೂ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟರೆ ಕೂಡ ಅದನ್ನು ರೆಸ್ಕ್ಯೂ ಮಾಡೋದ್ರಲ್ಲಿ ತುಂಬ ಫೋಕಸ್ ಆಗಿದ್ದೀನಿ. ಆ್ಯಂಡ್ ವಾಟ್ರು ಕೂಡ ಫುಲ್ಲು ಗಲೀಜಾಗಿ ಹೋಗ್ಬಿಟ್ಟಿತ್ತು. ಫೈನಲಿ ಆ ಒಂದು ನಾನೇನು ಆ್ಯಡ್ ಮಾಡಿದ್ದೇನೆ ಅಂದರೆ ಇಟ್ಕೆ, ಅಂದರೆ ಬ್ರಿಕ್ಸ್, ಈ ಒಂದು ಇಟ್ಕೆ ಆ್ಯಡ್ ಮಾಡಿರೋದಕ್ಕೆ ಆ ಒಂದು ಕಲರ್ ಡಿಫ್ರೆಂಟಾಗಿ ತೋರಿಸ್ತಾ ಇದೆ. ಬಟ್ ಆದ್ರೂ ನನಗೇನು ಮೈನಸ್ ಪಾಯಿಂಟ್ ಕಾಣ್ತಾ ಇದೆ ಅಂದರೆ, ಈ ಒಂದು ಬ್ರೀಡಿಂಗ್ ಸೆಟಪ್ ಮಾಡಿದ್ರಿ ಅದರಲ್ಲಿರೋ ಫಿಶ್ಶು ಏನಾಗ್ತಿತ್ತೆ ಅಂದರೆ, ಇವಾಗ ನಮ್ಮ ಮೂಮೆಂಟ್, ಫಿಶ್ ಮೂಮೆಂಟ್ ಈ ಥರ ಇರುತ್ತೆ. ಈ ಬ್ಲ್ಯಾಕ್ ಮೋಲಿ ಫಿಶ್ಶು ಒಂದೇ ಕಡೆ ಮೂಮೆಂಟ್ ಮಾಡ್ತಾಯಿತ್ತು ಇಷ್ಟೋ ತನಕ. ನನಗೆ ಫೈನಲಿ ಶಾಕೆ ಆಯಿತು, ಇದೇನು ಗುರು ಇದು ಹೋಗ್ಬಿಡುತ್ತೋ ಅಂದ್ಬಿಟ್ಟು. ಸೊ ಫೈನಲಿ ನಾನು ಎತ್ತಿ ಫ್ರಿಜ್ ಬಾಕ್ಸ್ ಸೆಟಪ್ಪಲ್ಲಿ ಬಿಟ್ಟಾಗ ಅದು ಒಂದು, ನೀವೇ ರಿಯಾಕ್ಷನ್ ಎಲ್ಲ ನೋಡಿರ್ತೀರ, ಫುಲ್ ಮ್ಯಾಚಿಂಗಾಗಿ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇತ್ತು. ಸೊ ಅದ್ರಲ್ಲಿ ಸ್ವಲ್ಪ ಖುಷಿ ಆಯಿತು. ಆಮೇಲೆ ಈ ಮೀನು ಗೊಟಕನ್ಬಿಡುತ್ತೋ ಅಂದ್ಬಿಟ್ಟು ನಾನಂತೂ ಕನ್ಫ್ಯೂಸ್ ಆಗಿಬಿಟ್ಟೆ. ಸೊ ಫೈನಲಿ ಇವಾಗ ಎಲ್ಲನೂ ರೆಸ್ಕ್ಯೂ ಮಾಡಿದ್ದೀನಿ. ಖಂಡಿತವಾಗ್ಲೂ ಇದು ರೆಸ್ಕ್ಯೂ ಮಾಡಿದ್ದೀನಿ. ಅಫ್ಕೋರ್ಸ್ ಸ್ವಲ್ಪ ರಿಕವರಿ ಆಗ್ತಾ ಇದೆ. ಖಂಡಿತವಾಗ್ಲೂ ಶಾರ್ಟ್ಸ್ ಆಗಿ ಇಲ್ಲ ದೊಡ್ಡ ವಿಡಿಯೋ ಆಗಿ ಮೇಕ್ ಮಾಡ್ತೀನಿ. ಜೊತೆಗೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ, ನಿಮ್ಗೊಂದು ಐಡಿಯಾ ಗೇನ್ ಆಗಿರುತ್ತೆ. ಆ್ಯಂಡ್ ಪ್ರಾಪರಾಗಿ ಹೇಳಬೇಕು ಅಂದರೆ, ನಾನು ಇವತ್ತು ವಿಡಿಯೋ ಒಂದು ರೆಕಾರ್ಡಿಂಗಲ್ಲಿ ಬರ್ತೀನಿ ಅಂತಲೇ ಇರಲಿಲ್ಲ, ನೋಡಿದ್ರೇ ಗೊತ್ತಾಗಿರುತ್ತೆ. ಸೊ ನಾನು ಈಗ ತಾನೇ ಊಟ ಮುಗಿಸ್ಕೊಂಡು ಮಸ್ತಾಗೆ ಟೆರೆಸ್ ಮೇಲೆ ಬಂದೆ ಒಂದು ವಾಕ್ ಕೊಡೋಣ ಅಂತ. ಸೊ ಫ್ರಿಜ್ ಬಾಕ್ಸ್ ಓಪನ್ ಮಾಡಿ ನೋಡ್ತಿದ್ದೀನಿ, ಈ ಥರ ಶಾಕ್ ಕೊಡ್ತಾ ಇರೋದು ನನಗೆ ತಿರ್ಗಾ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಫೈನಲಿ ಹೆಂಗೋ ರೆಸ್ಕ್ಯೂ ಮಾಡ್ತೀನಿ, ಖಂಡಿತವಾಗ್ಲೂ ವೀಡಿಯೋ ಬರುತ್ತೆ. ಆ್ಯಂಡ್ ತುಂಬ ವೀಡಿಯೋಸಲ್ಲಿ ಹೇಳ್ದಾಗೇ ಖಂಡಿತವಾಗ್ಲೂ ಒಂದು 7 ವೀಡಿಯೋ ಹಾಕಿದ್ದೀನಿ, 7, 8, 9 ವೀಡಿಯೋ ಹಾಕಿದ್ದೀನಿ. ಸೊ ನೋಡೋಣ, ಟ್ರೈ ದ ಬೆಸ್ಟ್. ಆ್ಯಂಡ್ ನನಗೆ ಇನ್ನೊಂದು ಚಾನಲ್ ಇರೋ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಆ್ಯಕ್ಚುಲಿ ನಂದು ಲಿಂಕ್ ಏನು ಅನೇಬಲ್ ಆಗಿಲ್ಲ, ಕಮ್ಯುನಿಟಿ ಟ್ಯಾಬ್ ಅನೇಬಲ್ ಆಗಿಲ್ಲ ಇನ್ನು. ಸೊ ಅನೇಬಲ್ ಆಗಿದ ತಕ್ಷಣ ನಾನು ಲಿಂಕ್ನ ಪ್ರೊಡ್ಯೂಸ್ ಮಾಡ್ತೀನಿ. ಸೊ ಅದು ಗೇಮ್ ಪರ್ಪಸ್ಸಾಗಿ ಆ ಒಂದು ಚಾನೆಲ್ ಐತೆ. ಸೊ ಖಂಡಿತವಾಗ್ಲೂ ವಿಸಿಟ್ ಮಾಡಿ, ಅದಕ್ಕೂ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಸೊ ಮಚ್ ಆ್ಯಂಡ್ ಬಾಯ್ ಬಾಯ್.